ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಿ? ವಾಕ್ಯ ಕೇಳೋಕ್ಕೆ ಸಿದ್ಧವಾಗಿದ್ದೀರಾ? ಹಲ್ಲೆಲೂಯ. ವಾಕ್ಯ ಹೇಳಬೇಕಾದ್ರೆ ಯಾರೂ ಆ ಕಡೆ ಈ ಕಡೆ ನೋಡಬಾರ್ದು, ಗಮನವಿಟ್ಟು ವಾಕ್ಯವನ್ನು ಕೇಳಬೇಕು. ಇವತ್ತಿನ ದೇವರ ವಾಕ್ಯಕ್ಕೋಸ್ಕರ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 2ನೇ ವಾಕ್ಯ. ಎಚ್ಚರವಾಗಿರು, ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಹಲ್ಲೆಲೂಯ. ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗಳಿಗೆ ದೂತನ್ನು ಬರೆಯೋದನ್ನು ನಾವು ನೋಡ್ತೀವಿ. ಇದು 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದ್ಕೊಳ್ಳೋಣ. ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು. ಎಷ್ಟು ಆತ್ಮಗಳು? 7. ದೇವರಿಗೆ 7 ಆತ್ಮಗಳಿದಾವ. 7 ಆತ್ಮಗಳು ಇಲ್ಲ. ಯಾವ್ಯಾವ್ದ್ರೆ ಈ 7 ಆತ್ಮಗಳು? ಆತ್ಮಗಳ ವಿಷಯವಾಗಿ ನೋಡಿದರೆ 1 ಕೊರಿಂಥಿ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡು. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನ, ದೇವರ ಅಗಾಧವಾದ ವಿಷಯಗಳನ್ನೂ ಕೂಡ ಪರಿಶೋಧಿಸುವವನಾಗಿದ್ದಾನೆ. ಹಲ್ಲೆಲೂಯ. ಈ ಆತ್ಮ ಎಂದ ಆತ್ಮರೇ? ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಯಾವುದು ಪ್ರಕಟಿಸಿದನು? ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ಹಲ್ಲೆಲೂಯ. ಈ ಆತ್ಮ ಎಂದ ಆತ್ಮ ಗೊತ್ತಾ? ಪರಿಶೋಧಿಸುವ ಆತ್ಮ. ಹಲ್ಲೆಲೂಯ. ಮತ್ತೆ ಯೆಶಾಯನ ಬರೆದ ಗ್ರಂಥದಲ್ಲಿ ನೋಡೋಣ. ಯೆಶಾಯನ ಬರೆದ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ. ಎಷ್ಟು ಆತ್ಮಗಳಲ್ಲಿ ಹೇಳ್ತಾ ಇದ್ದಾರೆ? ಜ್ಞಾನದ ಆತ್ಮ ಬೇರೆ, ವಿವೇಕದ ಆತ್ಮ ಬೇರೆ. ಹಾಗಾದರೆ ಈ ಆತ್ಮವನ್ನು ನಾವು ಹೊಂದಿಕೊಂಡ್ರೆ ನಮಗೇನು ಸಿಗುತ್ತೆ? ಜ್ಞಾನ ಸಿಕ್ಕುತ್ತೆ. ಹಾಗಾದರೆ ಪವಿತ್ರಾತ್ಮನು ನಮ್ಮಲ್ಲಿದ್ದರೆ ನಮಗೇನು ಸಿಕ್ಕುತ್ತೆ? ಜ್ಞಾನ ಸಿಗುತ್ತೆ. ಅರ್ಥ ಮಾಡ್ಕೊಳ್ರಿ. ಎಲ್ಲರೂ ಜ್ಞಾನ ಉಳ್ಳವರಾಗಿರಬೇಕು. ಜ್ಞಾನ ಮಾತ್ರವಲ್ಲ, 2ನೇದಾಗಿ ಏನು ಹೇಳ್ತಾರೆ? ವಿವೇಕದ ಆತ್ಮ. ವಿವೇಚಿಸುವ ಆತ್ಮ. ಯಾರು ಏನು ಎಂಬುದಾಗಿ ವಿವೇಚಿಸುವ ಆತ್ಮ ನಮ್ಮಲ್ಲಿ ಇರಬೇಕು. ಒಬ್ಬರು ನೋಡಿದ ತಕ್ಷಣ ಅವರೆಲ್ಲ ವಿಷಯಗಳನ್ನು ತಿಳ್ಕೊಳ್ಳುವ ಆತ್ಮ ಆಗಿದ್ದಾವೆ ವಿವೇಚನ ಆತ್ಮ. ಹಲ್ಲೆಲೂಯ. ಅಲ್ಲಿಗೆ 2 ಆತ್ಮ ಆಯಿತು. ಮತ್ತು ನೋಡಿ, ಮುಂದುವರಿಸು. ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ. ಹಲ್ಲೆಲೂಯ. 3ನೇ ಆತ್ಮ ಆಲೋಚನೆ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ತಿಳುವಳಿಕೆಯನ್ನು ಉಂಟಾಗುತ್ತಾನೆ. ಹಲ್ಲೆಲೂಯ. ಕೆಲವರಿಗೆ ತಿಳುವಳಿಕೆನೇ ಇಲ್ಲ. ತಿಳುವಳಿಕೆ ಇರಬೇಕು ಅಂದರೆ ಏನಾಗಬೇಕು? ಪವಿತ್ರಾತ್ಮನು ನಮ್ಮಲ್ಲಿರಬೇಕು. ಅವರಿಗೆ ಸ್ವಲ್ಪ ತಿಳುವಳಿಕೆ. ಕೆಲವರಿಗೆ ತಿಳುವಳಿಕೆ ಎಂಬುದು ಇಲ್ಲೇ ಇಲ್ಲ. ತಿಳುವಳಿಕೆ ಭಾಳ ಪ್ರಾಮುಖ್ಯ. ತಿಳುವಳಿಕೆ ಆತ್ಮ, ಪವಿತ್ರಾತ್ಮನ ಅಭಿಷೇಕ ನಮ್ಮಲ್ಲಿದ್ದರೆ ನಮಗೆ ಏನೆಂದ ಆತ್ಮ ಸಿಗುತ್ತೆ? ತಿಳುವಳಿಕೆ ಆತ್ಮ. ಆಮೇಲೆ ಇನ್ನೊಂದು ಆತ್ಮ ಯಾವುದು? ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ದೇವರ ಭಯವನ್ನು ಉಂಟು ಮಾಡುವ ಆತ್ಮ. ಹಲ್ಲೆಲೂಯ. ದೇವರ ಭಯ. ದೇವರ ಭಯವೆಂದರೆ ಏನ್ರಿ? ದೇವರ ಮೇಲೆ ಭಯ ಇದೆಯಾ? ಭಯ ಇದ್ದರೆ ನೀವೇನು ಮಾಡಬೇಕು? ಕೆಟ್ಟದನ್ನು ನಿರಾಕರಿಸಬೇಕು. ಹಲ್ಲೆಲೂಯ. ಕೆಟ್ಟದ್ದು ಬಂದರೆ ನಮಗೆ ಬೇಡ. ಅದೇ ದೇವರ ಭಯ. ದೇವರ ಭಯವಿರುವ ಆತ್ಮ. ಹಲ್ಲೆಲೂಯ. ಮತ್ತು ನೋಡು, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಹಲ್ಲೆಲೂಯ. ಹಾಗಾದರೆ 1ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ದೇವರ 7 ಆತ್ಮಗಳು, ಆಮೇಲೆ 7 ನಕ್ಷತ್ರಗಳು ಉಳ್ಳ 7 ನಕ್ಷತ್ರಗಳು. ಯಾವುದ್ರ 7 ನಕ್ಷತ್ರಗಳು ಗೊತ್ತಾ ನಿಮಗೆ? ದೇವರ ಕೈಯಲ್ಲಿ 7 ನಕ್ಷತ್ರಗಳಿದಾವಂತೆ. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ನೋಡ್ರಿ. 1ನೇ ಅಧ್ಯಾಯ. ಆ 7 ನಕ್ಷತ್ರಗಳು ಅಂದರೆ ಆ 7 ನಕ್ಷತ್ರಗಳು ಅಂದರೆ 7 ಸಭೆಗಳ ದೂತರು. 7 ಸಭೆಗಳ ದೂತರು. ಇವೆ 7 ನಕ್ಷತ್ರ. ಯಾರ ಕೈಯಲ್ಲಿದ್ದಾವೆ 7 ನಕ್ಷತ್ರ? ಯೇಸುವಿನ ಕೈಯಲ್ಲಿದ್ದಾವೆ. ಆಮೇಲೆ ನೋಡು ಮುಂದೆ
ನಿನ್ನ ಕೃತ್ಯಗಳನ್ನ ಬಲ್ಲೆನು. ನಿನ್ನ ಕೃತ್ಯಗಳನ್ನು ಬಲ್ಲನು. ಸರಿಯಾಗಿ ಕೇಳ್ಕೊಳ್ರಿ. ಆಮೆನ್. ನಿನ್ನ ಕೃತ್ಯಗಳನ್ನು ಬಲ್ಲನು. ಹಲ್ಲೆಲೂಯಾ. ಏನು ಅರ್ಥವಾಯ್ತಾ? ನೀನು ಮಾಡುವ ಎಲ್ಲ ಕೆಲಸಗಳು ದೇವರಿಗೆ ಗೊತ್ತಾಯ್ತು. ನೀನೇನೇನು ಮಾಡ್ತೀಯಾ, ನಾಳೆ ಏನು ಮಾಡಬೇಕು ಅಂತೇಳಿ ಇದೆಯಾ, ಇದೆಲ್ಲ ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ನಿನ್ನ ಕೃತ್ಯಗಳು ನೀನು ಯಾರಿಗೆ ಗೊತ್ತಿಲ್ಲ ಅಂತೇಳಿ ತಿಳ್ಕೊಂಡು ಮಾಡ್ತಿರಲ್ಲ, ಇದೆಲ್ಲ ದೇವರಿಗೆ ಗೊತ್ತು. ಹಲ್ಲೆಲೂಯಾ. ನೀನು ಮಾಡೋ ಕೆಲಸಗಳು, ನೀನು ದೇವರಿಗೆ ವಿರೋಧವಾಗಿ ಏನೇನು ಮಾಡ್ತಾ ಇದೀಯಾ, ಯಾರಿಗೆ ಗೊತ್ತಿದು? ದೇವರಿಗೆ ಗೊತ್ತು. ಹಲ್ಲೆಲೂಯಾ. ಹಾಗಾದರೆ ನೀನು ಮಾಡುವ ಕೃತ್ಯಗಳನ್ನೆಲ್ಲ ದೇವರಿಗೆ ಗೊತ್ತು. ಮರಿಬೇಡ್ರಿ, ಮನಸ್ಸಿನಾಗ ಇಟ್ಕೊಳ್ರಿ ಈ ವಾಕ್ಯ. ಏನಾದರೂ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಾನು ಮಾಡ್ತಾ ಇರೋದು ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಒಬ್ಬ ಕಳ್ಳ ಇದ್ರಂದ, ಕಳ್ಳ. ಅವನು ಏನು ಕದಿಯೋದು ಗೊತ್ತಾ? ಬಾಳೆಗೊನೆ ಎಲ್ಲಿ ಇದೆಯೋ ಅದನ್ನು ಕದಿಯೋನು, ಬಾಳೆಗೊನೆ ಕಳ್ಳ ಅಂತ ಅವನ ಹೆಸರು. ಅವನೇನು ಮಾಡ್ತಾನೆ, ಅವನು ಕೋಂಬೂಟ್ ದಾಟಿ ಒಳಗೆ ಬರ್ತಾರೆ, ಇಲ್ಲ ಬೇಲಿ ದಾಟಿ ಒಳಗೆ ಬಂದು ಬಾಳೆಗೊನೆ ಕರ್ಕೊಂಡು ಹೋಗ್ತಾನೆ. ಒಂದು ದಿವಸ ಅವನ ಮಗನಿಗೂ ಕರ್ಕೊಂಡು ಹೋದ. ಯಾರನ್ನ ಬರ್ತಾರಾ ಇಲ್ಲ ನೋಡ್ಕೊಳಪ್ಪ ಅಂದೇಳಿ. ಮಗನ ಆ ಕಡೆ ದೂರ ನಿಂತ್ಕೊಂಡು ನೋಡಬೇಕು, ಇವನು ಬಾಳೆಗೊನೆ ಕದಿಬೇಕು. ಆವಾಗ ಬಾಳೆಗೊನೆ ಕಡಿಯೋಷ್ಟರಲ್ಲಿ ಕೇಳಿದ್ರೆ ಯಾರನ್ನ ಇದ್ದಾರೇನೋ ಅಂದ. ಇದಾರಪ್ಪ ಅಂದ. ಯಾರಿದ್ದಾರೆ ಅಂದ. ನೀನು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಮೇಲೊಬ್ಬನಿದ್ದಾನೆ ನೋಡಿ ನೀನು ಮಾಡ್ತಾ ಇರೋದು ಅಂದ. ನೀನು ಮಾಡೋದು ನೋಡ್ಕೊಂಡು ಮೇಲೊಬ್ಬನಿದ್ದಾನೆ, ಮಗ ಅಪ್ಪನಿಗೆ ಬುದ್ಧಿ ಹೇಳ್ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ನೀನು ಮಾಡುವ ಎಲ್ಲ ಕೆಲಸಗಳು ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಮರಿಬೇಡ್ರಿ ಯಾರು ಇದನ್ನು. ನೀನು ಮಾಡುವ ಎಲ್ಲವನ್ನ ದೇವರಿಗೆ ಗೊತ್ತು. ಹಲ್ಲೆಲೂಯಾ. ಆಮೇಲೆ ಏನಿಂದು ನೋಡ್ರಿ, ಭಾಳ ಪ್ರಾಮುಖ್ಯವಾದ ಒಂದು ವಾಕ್ಯ. ಜೀವಿಸುವವನು ಎಂದು ಹೆಸರು ನಿನಗೆ, ಜೀವಿಸುವನು ಎಂದ ಹೆಸರು ನಿನಗಿದ್ದರು. ಕೆಲವರೆಲ್ಲ ಹೆಸರುಗಳು ಇಟ್ಕೊಳ್ತಾರಿಲ್ಲ. ಜೀವನ ಅಂತ ಹೆಸರು ಆಯ್ತಲ್ಲ, ಜೀವನ ಹೆಸರು ಜೀವನ ಅಂತ ಐತೆ, ಆದರೆ ಏನಿಲ್ಲ, ಜೀವ ಇಲ್ಲ. ಕೆಲವರು ಏನು ಇಟ್ಕೊಳ್ತಾರೆ, ಜಯಣ್ಣ ಅಂತ ಇಟ್ಕೊಳ್ತಾರೆ, ಅವನು ಜಯಿಸುವನಂತೆ, ಆದರೆ ಎಲ್ಲ ಸೋಲೆ. ಕೆಲವರು ಸಂತೋಷ ಅಂತ ಇಟ್ಕೊಳ್ತಾರೆ, ಸಂತೋಷವೇ ಇರಲ್ಲ. ಹೆಸರು ಇಡ್ಬೇಕಾದ್ರೆ ಭಾಳ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕ್ರಿ. ಹಲ್ಲೆಲೂಯಾ. ಕೆಲವರು ಸಂತೋಷಮ್ಮ ಅಂತೇಳಿ ಹೆಸರು ಇಟ್ಕೊಳ್ತಾರೆ, ಅವರಲ್ಲಿ ಏನಿಲ್ಲ, ಸಂತೋಷವೇ ಇರೋದಿಲ್ಲ. ಹಲ್ಲೆಲೂಯಾ. ಹಾಗಾದರೆ ಈ ವಾಕ್ಯದಲ್ಲಿ ಏನು ಹೇಳ್ತಾರೆ? ನಿನಗೆ ಜೀವಿಸುವನೆಂದು ಹೆಸರಾಯ್ತಷ್ಟೇ, ಆದರೆ ಏನಿಲ್ಲ, ಸತ್ತವನಾಗಿದೆಯಾ ನೀನು. ನೀನು ತಿಳ್ಕೊಂಡಿದ್ಯಾ ಜೀವ ಐತೆ ಅಂದ, ನೀನು ಸತ್ತವನಾಗಿದೆಯಾ? ಯಾರು ನಿಮಗೆ ಹೇಳ್ತಾ ಇರೋದು? ಜೀವ ಐತೆ ಅಂತ ನೀವು ತಿಳ್ಕೊಂಡಿದ್ದೀರಾ, ಆದರೆ ನೀವು ಎಂದವರಾಗಿದ್ದೀರಿ? ಸತ್ತವರಾಗಿದ್ದೀರಿ. ಹೆಂಗೆ ಸತ್ತಿದೆಯಾ? ಆತ್ಮೀಯ ವಿಷಯದಲ್ಲಿ ನೀನು ಸತ್ತವನಾಗಿದೆಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ನೋಡ್ರಿ ವಾಕ್ಯವನ್ನು, ಎಚ್ಚರವಾಗಿರು, ಎಚ್ಚರವಾಗಿರು. ಅದೇ ನಾವು ಹೇಳ್ತಾ ಇರೋದು. ಅನೇಕ ಸತ್ತವರಿದ್ದಾರೆ, ಎಚ್ಚರವಾಗಿರ್ರಿ. ಅದರಲ್ಲಿ ಕೆಳಗಡೆ ಒಂದು ವಾಕ್ಯ ಇದ್ದಾವೆ. 4ನೇ ವಾಕ್ಯ ನೋಡು, 4ನೇ ವಾಕ್ಯ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ, ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಲ್ಲ ಇರುವ ಸ್ವಲ್ಪ ಜನರಿದ್ದಾರೆ. ಸಾರ್ದೀಸಿನೊಳಗೆ ನಿನ್ನಲ್ಲಿದ್ದಾರೆ. ಹಲ್ಲೆಲೂಯಾ. ಯಾರು ಬಟ್ಟೆಗಳನ್ನು ಮೈಲಿ ಮಾಡಿಕೊಳ್ಳೋದಂದ್ರೆ ಏನು? ಪಾಪ ಮಾಡದೆಲ್ಲ ಇರುವರು, ದೇವರ ಮಕ್ಕಳು. ಎಷ್ಟು ಜನ ಇದ್ದಾರೆ ಅಂದರೆ? ಸ್ವಲ್ಪ ಜನ. ಎಲ್ಲಿ? ಸಭೆಯೊಳಗೆ. ಸಭೆಯೊಳಗೆ ಯಾರು ಹೇಳ್ತಾ ಇರೋದು? 7 ಸಭೆಗಳ ದೂತರಿಗೆ ಹೇಳ್ತಾ ಇರೋದು. ನಿನ್ನ ಸಭೆಯಲ್ಲಿ ಸ್ವಲ್ಪ ಜನ ಇದ್ದಾರೆ, ಅದರಿಂದಲೇ ಸಭೆ ಉಳಿದಿರೋದು. ಇವಾಗ ಎಲ್ಲರೂ ಅಂದವರಾದರೆ ಗತಿಯೇನು ಇಲ್ಲ. ಪಾಪ ಮಾಡದಲ್ಲೇ ಇರೋದು, ಕೆಟ್ಟ ಕೆಲಸ ಮಾಡದಲ್ಲೇ ಇರೋದು, ದೇವರಿಗೋಸ್ಕರ ಜೀವಿಸೋರು, ದೇವರ ಮೇಲೆ ಆಸಕ್ತಿಗಳು, ಆತ್ಮಭಾರ ಇರುವರು, ಯಾವಾಗಲೂ ಪ್ರಾರ್ಥನೆ ಮಾಡುವವರು, ಯಾವಾಗಲೂ ವಾಕ್ಯ ಓದುವರು ಸ್ವಲ್ಪ ಜನ ಇದ್ದಾರೆ. ಹಲ್ಲೆಲೂಯಾ. ಸ್ವಲ್ಪ ಜನ, ಅವರಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸ್ವಲ್ಪ ಜನ ಅವರೇನು ಮಾಡಬೇಕು ಗೊತ್ತಾ? ಈ ಸ್ವಲ್ಪ ಜನ ನೋಡು, ಅದೇ ಮೇಲೆ ಹೋಗೋದ್ರಿಂದ ಬಾಕಿ ಹೋದಪ್ಪ. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವರನ್ನು ದೃಢಪಡಿಸು. ಯಾರ ಕೆಲಸ ಇದು? ಸ್ವಲ್ಪ ಜನ ಇದ್ದಾರಲ್ಲ, ದೇವರ ಮಕ್ಕಳು, ದೇವರ ಸೇವೆ ಮಾಡುವರು, ಸ್ವಲ್ಪ ಜನ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡ್ರಿ, ನಾವು ಅದರಲ್ಲಿ ಇದೆಯಾ ಏನೋ ಅಂತ. ಇಲ್ಲಿ ಸ್ವಲ್ಪ ಜನದಲ್ಲಿ ನಾವು ಇದೆಯಾ ಅಂತ ಒಬ್ಬೊಬ್ಬರೇ ಯೋಚನೆ ಮಾಡ್ರಿ. ಎಲ್ಲರೂ ಒಂದು ಹೇಳ್ತಾ ಇಲ್ಲ. ಇಲ್ಲಿ
ಸ್ವಲ್ಪ ಜನ. ಆ ಸ್ವಲ್ಪ ಜನದಲ್ಲಿ ನಾವು ಇದ್ದೀರಾ? ಇದ್ದಿದ್ರೆ ಎಷ್ಟು ಸಂತೋಷವಾಗ್ತಿದ್ದಿಲ್ಲ. ಯೇಸು ಬಂದಾಗ ನಾವು ಯೇಸುವಿನ ಜೊತೆಗೆ ಎತ್ತಲ್ಪಡುವವರಾಗಿರ್ತೀವಿ. ನಾವು ಯಾಕೆ ಇಲ್ಲಿ ಸೇರಿ ಬಂದಿದ್ದೀವಿ? ಜೀವ ಸ್ವರೂಪನಾದ ದೇವರನ್ನು ಆರಾಧಿಸೋದಕ್ಕೋಸ್ಕರ. ಯಾಕೆ? ಪರಲೋಕದಲ್ಲಿದ್ದಾಗ 24x7 ಆರಾಧನೆಯೇ. ಇಲ್ಲೇನೋ ಅರ್ಧ ಮುಕ್ಕಾಲು ಗಂಟೆ ಇಲ್ಲ, ಅಷ್ಟೇ ತಾನೇ ಆರಾಧನೆ ಇರೋದು. ಅಲ್ಲಿ ಎಷ್ಟೊತ್ತಿಗೆ 24x7 ನಡೀತಾಲೇ ಇರ್ತವೆ. ಪರಿಶುದ್ಧನು 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 ಪರಿಶುದ್ಧನು. ಈಗ ನೀನು ಇಲ್ಲಿ ಟ್ರೈನಿಂಗ್ ಮಾಡಿಲ್ಲ ಅಂದರೆ ಅಲ್ಲಿ ಹೋಗೋದು ಇಲ್ಲ, ಆರಾಧನೆ ಮಾಡೋಕ್ಕೂ ಸಾಧ್ಯವಿಲ್ಲ. ಇಲ್ಲಿ ಗೂಬಚ್ಚಿಯಾಗಿ ಕೂತ್ಕೊಂಡ್ರೆ ಎಲ್ಲಿ ಆರಾಧನೆ ಮಾಡ್ತಿರ್ರಿ? ಪರಲೋಕದಲ್ಲಿ ಹೋದಾಗ 24x7 24 ಗಂಟೆ ಆರಾಧನೆ ಮಾಡುತ್ತಲೇ ಇರಬೇಕು. ಇಲ್ಲಿ ದೇವರು ಹೇಳ್ತಾನೆ, ನಿಮ್ಮಲ್ಲಿ ಸ್ವಲ್ಪ ಜನ ಇದ್ದಾರೆ ಯಥಾರ್ಥವಾಗಿ ಜೀವನ ಮಾಡುವರು, ದೇವರ ಮಕ್ಕಳು, ವಾಕ್ಯ ಓದುವರು, ಪ್ರಾರ್ಥನೆ ಮಾಡುವರು. ಅವರು ಇಲ್ಲ ಅಂದರೆ ನಾವು ಯಾರೂ ಇಲ್ಲಿ ಇರ್ತಿದ್ದಿಲ್ಲ. ಆ ಪ್ರಾರ್ಥನೆಯಿಂದಲೇ ನಾವಿಲ್ಲಿ ಇರೋದು. ಗೊತ್ತಿಲ್ಲದೆಲ್ಲ ಅವ್ರು ಕೆಲವರಾಗಿ ಬಹಿರಂಗವಾಗಿ ಬರಲ್ಲ, ಆದರೂ ಅವರೇನು ಮಾಡ್ತಿರ್ತಾರೆ? ಪ್ರಾರ್ಥನೆ ಮಾಡ್ತಿರ್ತಾರೆ, ಆತ್ಮಭಾರವುಳ್ಳವರಾಗಿರ್ತಾರೆ. ಅಯ್ಯೋ, ನಮ್ಮ ಸಭೆಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಸಭೆಯಲ್ಲಿ ಇರುವವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಎಷ್ಟು ಜನಕ್ಕಿದ್ದಾರೆ ಆತ್ಮಭಾರ? ನಿಮ್ಮಲ್ಲಿ ಸ್ವಲ್ಪ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಸ್ವಲ್ಪ ಜನ ಏನು ಮಾಡಬೇಕು ಗೊತ್ತಾ? ಮತ್ತು ಆ ವಾಕ್ಯವನ್ನು ಎಚ್ಚರವಾಗಿರು. ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸ್ರಿ. ಅವರಿಗೆ ಬುದ್ಧಿ ಹೇಳ್ರಿ. ಇದು ಯಾರ ಕೆಲಸ? ಬರೀ ಪಾಸ್ಟರ್ ಕೆಲಸನ? ಈಗ ಉಳಿದಿರ್ತಾವಲ್ಲ ಸ್ವಲ್ಪ ಜನ, ಅವರ ಕೆಲಸ ಮಾಡ್ಬೇಕಂದ. ಇಲ್ಲರಿ, ನಾನು ಅವ್ರ ತಗ ಮಾತಾಡಲ್ಲ ಅಂತಾರೆ. ಮಾತಾಡಲ್ಲ ಅಂದರೆ ನೀನು ಆ ಸ್ವಲ್ಪ ಜನದಲ್ಲಿಲ್ಲ. ಆ ಸ್ವಲ್ಪ ಜನದಲ್ಲಿ ನೀನು ಇರಬೇಕು ಅಂದರೆ ಏನು? ಉಳಿದವರನ್ನು ಬೆಲೆಪಡಿಸಬೇಕು. ಅವ್ರು ಸಾಯ್ತಾ ಇದ್ದಾರೆ. ಹೋದ ಮತ್ತೊಂದು ವಾಕ್ಯ ಮತ್ತೊಂದು ಸರ್ತಿ ಅದು ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢ. ಸತ್ತಿಲ್ಲನೇ, ಸಾಯ್ತಾರೆ, ಹಿಂಜಾರಿಗೆ ಹೋಗ್ತಾರೆ ಅವರು. ಏನಪ್ಪ ಈ ಚರ್ಚಿಗೆ ಇಷ್ಟು ದಿವಸ ಹೋದ್ರೆ ನಮಗೆ ಏನು ಉಪಯೋಗ ಆಗಿಲ್ಲ, ನನಗೆ ಐಶ್ವರ್ಯ ಸಿಕ್ಕಿಲ್ಲ, ಸಂಪತ್ತು ಸಿಕ್ಕಿಲ್ಲ, ಕಾರ್ ಸಿಕ್ಕಿಲ್ಲ, ಮನೆ ಸಿಕ್ಕಿಲ್ಲ. ಅದಕ್ಕೇನ್ರಿ ಬರೋದು? ಇಲ್ಲಿ ಕಾರು ಐಶ್ವರ್ಯಕ್ಕೋಸ್ಕರ ಬರ್ತೀರಾ? ನೀನು ಯಥಾರ್ಥವಾಗಿ ಜೀವನ ಮಾಡ್ರಿ, ದೇವರ ಮಕ್ಕಳಾಗ್ರಿ, ಇವೆಲ್ಲ ನಿಮಗೆ ಕೊಡ್ತಾರೆ. ಶುಭವು ಕೃಪೆಯು ಹಿಂಬಾಲಿಸುವ. ನೀವು ಅದರಿಂದ ಓಡಾಡೋದು ಬೇಡ್ರಿ. ನೀವು ಅದರಿಂದ ಓಡಿದ್ರೆ ಸಿಕ್ಕುತ್ತೆ ನಿಮಗೆ. ನಿಮ್ಮನ್ನು ಹಿಂಬಾಲಿಸಿ ಅಟ್ಟಿಸ್ಕೊಂಡು ಬರ್ತಾರೆ ಹಿಂದೆ ಶುಭ ಕೃಪೆ. ಹಾಗಾದರೆ ನೀನು ಹೆಂಗಿರಬೇಕು? ಯಥಾರ್ಥ ದೇವರ ಮಕ್ಕಳಾಗಿರಬೇಕು. ಹಲ್ಲೆಲೂಯ. ಹಾಗಾದರೆ ಸಾಯುವಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ಆಮೇಲೆ ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲ್ಲ. ಸಂಪೂರ್ಣವಾಗಿಲ್ಲ. ಹಲ್ಲೆಲೂಯ. ಅದರಿಂದ ಸಂಪೂರ್ಣಗೊಳಿಸೋಸ್ಕರ ನಾವು ಪ್ರಯತ್ನ ಮಾಡ್ತಲೇ ಇರಬೇಕು. ಯಾವಾಗಲೂ ಪ್ರಾರ್ಥನೆ ಮಾಡ್ತಿರ್ಬೇಕು. ದೇವರಿಗೊಂದು ನಿಕಟ ಸಂಪರ್ಕ ಇಟ್ಟಿರಬೇಕು. ಗಾಳಿಪಟ ಬಿಡೋದು ನೋಡಿದ್ದೀರಾ ನೀವು? ಗಾಳಿಪಟ ನೋಡಿಲ್ಲ ಯಾರು? ಗಾಳಿಪಟ ಬಿಡೋದು ಮಕ್ಕಳು ಬಿಡ್ತಾರಲ್ಲ, ಹಗ್ಗ ಬಿಟ್ಕೊಂಡು ಹಿಂಗೆ ಬಿಡ್ತಾರೆ. ಗಾಳಿ ಬಂದಾಗ ಹಿಂಗೆ ಮೇಲಕ್ಕೆ ಹೋಗ್ಬಿಡ್ತವೆ. ಸೀದಾ ಮೇಲಕ್ಕೆ ಹೋದಾಗ ಈ ಗಾಳಿಪಟ ಏನು ಮಾಡ್ತೇವೆ ಗೊತ್ತಾ? ಓಹ್, ನಾನು ಎಷ್ಟು ಎತ್ತರ ಬಂದಿದ್ದೀನಿ ಗೊತ್ತಾ, ನಾನು ಒಬ್ಬನೇ ಬಂದಿದ್ದೀನಿ ಅಂತಾರೆ. ಆವಾಗ ಒಂದು ಅಕ್ಕಿ ಬಂದು ಈ ದಾರ ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿಬಿಟ್ಟಾಗ ಏನಾಯಿತು? ಡಪ್ಪಂದು ಕೆಳಗೆ ಬಂದ್ಬಿಡ್ತು. ಅಹಂಕಾರ ಬಿಟ್ಬಿಡ್ರಿ. ನಿನ್ನಲ್ಲಿರುವ ಅಹಂಕಾರ ಬಿಟ್ಬಿಡ್ರಿ. ಯಾವಾಗ ಕತ್ತರಿಸ್ತಾರೆ ಅಂತ ಗೊತ್ತಾಗಲ್ಲ. ತಗ್ಗಿಸ್ಕೊಳ್ರಿ. ಯಾವಾಗ ಕಟ್ ಮಾಡಿಬಿಟ್ರೆ ನೀನು ಎಷ್ಟು ಮೇಲಕ್ಕೆ ಹೋದ್ರೆ ನಿನ್ನ ಕೆಳಗೆ ಬೀಳಿಸ್ತಾರೆ. ನೀನೇನು ಸಂಪೂರ್ಣವಾಗಿಲ್ಲ. ಹಲ್ಲೆಲೂಯ. ಕೆಳಗೆ ಹೋದಪ್ಪ. ಮತ್ತೆ ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು. ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾಗಲಿಲ್ಲ. ಇದಕ್ಕೆ ನಾನೊಂದು ಉದಾಹರಣೆ ಹೇಳ್ತೀನಿ. ಎಲ್ಲಿಂದಲ್ಲ, ವಾಕ್ಯದಿಂದ ಹೇಳ್ತೀನಿ. ನಿಮಗೆಲ್ಲ ಗೊತ್ತಲ್ಲ, ಎಂಥದ್ದು ತಪ್ಪಿ ಹೋದ ಮಗ. ಅವನು ಯಾರ ಜೊತೆಗಿದ್ದ? ಅವ್ರ ಅಪ್ಪನ ಜೊತೆಗಿದ್ದ. ಇಲ್ಲ, ಅವನು ಚೆನ್ನಾಗಿ ತಿಂದು ಕೊಬ್ಬು ಬಂದುಬಿಟ್ಟೈತೆ ಅವನಿಗೆ. ಈ ಅಪ್ಪನ ಜೊತೆಗಿದ್ರೆ ಎಲ್ಲ ಸರಿ ಹೋಗಲ್ಲ. ಅಪ್ಪನಿಗೆ ಕೇಳಿದೆ, ನನ್ನ ಆಸ್ತಿ ಎಲ್ಲ ನನ್ನ ಭಾಗ ಬಂದಿರೋದು ಕೊಡು. ಎಲ್ಲ ಕೇಳಲಿಲ್ಲ, ನನ್ನ ಭಾಗ ಕೊಟ್ಬಿಡೋದು. ಅಪ್ಪ ಏನು ಮಾಡಿದೆ? ಕೊಟ್ಬಿಟ್ಟ. ಅವ್ರವ್ರ ಇಷ್ಟ ಅಲ್ಲ, ದೊಡ್ಡವರಾದ್ಮೇಲೆ ಕೊಟ್ಬಿಟ್ಟ. ಆಸ್ತಿ ಎಲ್ಲ ತಗೊಂಡು ಅಲ್ಲೇ ಮಾರ್ಬಿಟ್ಟೆ. ಎಲ್ಲ ಜಮೀನು ಸೈಟ್ಗಳು ಎಲ್ಲ ಮಾರ್ಬಿಟ್ರು. ಎಲ್ಲ ಮಾರಿ ದುಡ್ಡೆಲ್ಲ ಕೂಡಿಸಿ ಇಟ್ಟ. ತಗೊಂಡು ಹೋದ. ಎಲ್ಲೋದ? ಸಿಟ್ಟಿಗೆ ಹೋದ. ಇವನು ಹಳ್ಳಿ ಎಲ್ಲ ನಮಗೆ ಸರಿ ಹೋಗಲ್ಲ ಕಂಡ್ರೆ, ನಾವು ಸಿಟ್ಟಿಗೆ ಇರ್ತೀನಿ ಅಂತಾರೆ. ಸಿಟ್ಟಿಗೆ ಹೋದ. ಇವನ ಅಲ್ಲಿ ಹೋಗಿ ಕಾಲಿಟ್ಟಾಗಲೇ ಏನಾಯಿತು? ಅಲ್ಲಿ ಬರಗಾಲ ಬಂದ್ಬಿಡ್ತು. ನೋಡ್ರಿ, ಇವನ ಅದೃಷ್ಟ ಆಗಿದೆ. ಇವನಲ್ಲಿ ಕಾಲಿಟ್ಟಾಗಲೇ ಅಲ್ಲಿ ಏನಾಯಿತು?
ಬರಗಾಲ ಬಂದ್ಬಿಡ್ತು, ಕೆಲಸ ಇಲ್ಲ, ಊಟ ಇಲ್ಲ, ಏನಿಲ್ಲ. ಆ ದುಡ್ಡು ಖಾಲಿ ಆಗತ್ತಂಗ ಎಲ್ಲ ಸಿನಿಮಾ ಥಿಯೇಟ್ರ್ಗಳು ಹೆಣ್ಮಕ್ಳ ಜೊತೆಗೆ ಎಲ್ಲ ಹೋಗಿ 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 ದುಡ್ಡು ಇರ್ತವೇನ್ರಿ? ಇರ್ತಾವ? ಕೂತ್ಕೊಂಡು ತಿಂದರೆ ದುಡ್ಡು ಇರಲ್ಲ. ಕಷ್ಟಪಟ್ಟು ದುಡಿದ್ರೆ ಇರ್ತದೆ. ಕಷ್ಟಪಟ್ಟು ದುಡಿಬೇಕು. ಅಟ್ಲೀಸ್ಟ್ ನಮ್ಮ ಊಟಕ್ಕಾದರೂ ಕೆಲಸ ಮಾಡಿ ಜೀವನ ಮಾಡ್ರಿ. ನೀವು ಅಪ್ಪ ಕೊಟ್ಟಿದ್ದಾರೆ ಅಂದೇಳಿ ಮಜಾ ಮಾಡೋದ? ಅದನ್ನು ತಗೊಂಡೋಗಿ ಎಲ್ಲ ಮಾಡ್ಕೊಂಬಿಟ್ಟ. ಕಡೆಗೆ ಏನಾಯಿತು, 4-5 ಜನ ಫ್ರೆಂಡ್ಸ್ ಎಲ್ಲ ಸಿಕ್ಕಿಬಿಡ್ತು ಇವನಿಗೆ. ದುಡ್ಡಿದೆ, ಫ್ರೆಂಡ್ಸ್ ಭಾಳ ಬಂದುಬಿಡ್ತವೆ. ಬಾಗಪ್ಪ ನಾವು ಇಲ್ಲಿ ಹೋಗೋಣ, ಥಿಯೇಟ್ರಿಗೆ ಹೋಗೋಣ, ಸ್ವಲ್ಪ ಬಾರ್ಗೆ ಹೋಗೋಣ, ಎಲ್ಲರನ್ನು ಕರ್ಕೊಂಡು ಹೋಗೋದು, ಎಲ್ಲರನ್ನು ಕುಡಿಸೋದು, ಎಲ್ಲ ಥಿಯೇಟ್ರಿಗೆ ಹೋಗೋದು, ಎಲ್ಲ ಹೆಣ್ಮಕ್ಳ ಜೊತೆ ಹೋಗೋದು ಎಲ್ಲ ಮಾಡಿಬಿಟ್ಟ. ಯಾವಾಗ ಇವನು ಜಾಬ್ ಖಾಲಿ ಆಯಿತೋ ಒಂದು ಫ್ರೆಂಡ್ಸು ಇಲ್ಲ, ಎಲ್ಲ ಹೋಗ್ಬಿಟ್ಟ. ಒಂದು ಫ್ರೆಂಡ್ಸು ಇಲ್ಲ. ನಿನ್ನ ಹತ್ರ ದುಡ್ಡಿದ್ರೇ ಫ್ರೆಂಡ್ಸು, ದುಡ್ಡಿದ್ರೆ ಯಾವನಿಗೆ ಬರಲ್ರಿ, ಯಾವನು ನೀನು ಏನಪ್ಪ ಅಂತ ಕೇಳೋರಿಲ್ಲ ಅಂದೆ. ಉಪವಾಸ. ಅವ್ರ ತಗೆಲ್ಲ ದುಡ್ಡಿದ್ರು ಇವನು ಯಾವನು ಹೋಗುಂತಾರೆ. ಕಡೆಗೆ ಇವನು ಕೆಲಸ ಹುಡುಕಿ ಎಲ್ಲೆಲ್ಲ ಹುಡುಕಿದ್ರೆ ಏನಿಲ್ಲ, ಕೆಲಸ ಇಲ್ಲ. ಆಮೇಲೆ ಇವನು ಯೋಚನೆ ಮಾಡ್ತಾನೆ. ಇವನು ಸ್ವಲ್ಪ ಬುದ್ಧಿ ಬಂತು. ಈ ಕೆಟ್ಟರೆ ಬುದ್ಧಿ ಬರುವರು ಕೆಲವರಿಗೆ, ಚೆನ್ನಾಗಿದ್ದಾಗ ಬರಲ್ಲ. ಬುದ್ಧಿ ಬರ್ಬೇಕಂದ್ರೆ ಕೆಡಬೇಕು. ಎಲ್ಲವನ್ನ ನಿಲ್ಲಾಗ್ಬಿಟ್ಟ. ನಿಲ್ಲಾದಾಗ ಬುದ್ಧಿ ಬಂದ್ಬಿಟ್ಟ ಇವನಿಗೆ. ನಮ್ಮ ಅಪ್ಪನ ಮನೆಗೆ ಎಷ್ಟು ಆಳುಗಳಿದ್ದಾರೆ, ಊಟ ಮಾಡಿ ಆಳುಗಳೇ ಊಟ ಮಾಡಿ ಬಾಕಿ ಬರ್ತದೆ. ನಾನಿಲ್ಲಿ ಉಪವಾಸ. ಅವನೊಬ್ಬ ಸಾಹುಕಾರ ಇವನು ಹಂದಿ ಕಾಯಕ್ಕೆ ಬಿಟ್ಬಿಟ್ಟ. ಹೋಗಯ್ಯ ಅಂತೇಳಿ, ಸಂಬಳ ಇಲ್ಲ, ಬೇಕಾದ್ರೆ ಹಂದಿ ಕಾಯಿ ಅಂತಾನೆ. ಇವನು ಹಂದಿ ಕಾದು ಹಂದಿಗೆ ಇದು ತಂದು ಕೊಡೋಕ್ಕೆ ಬರ್ತಾವಲ್ಲ, ಅದೇನಾದ್ರು ತಿನ್ನೋದು ನೋಡಿದ್ರೆ ಅವ್ರು ಕೊಡಲಿಲ್ಲ, ಮುಟ್ಟಂಗಿಲ್ಲ ಅಂತ ಹೇಳ್ಬಿಟ್ಟ. ನೋಡ್ರಿ ಎಂಥ ಅವಸ್ಥೆ. ಹಂದಿ ತಿನ್ನೋದನ್ನು ತಿನ್ನೋನಂದ್ರೆ ಕೂಡ ಇವನಿಗೆ ಸಿಕ್ಕಲಿಲ್ಲ. ಆವಾಗ ಬುದ್ಧಿ ಬಂದು. ಅವಾಗ ಏನು ಬಂದು? ಬುದ್ಧಿ ಬಂದು. ಹಲ್ಲೆಲೂಯಾ. ಕೆಲವರಿಗೆ ಆವಾಗಲೇ ಬುದ್ಧಿ ಬರೋದು. ಬುದ್ಧಿ ಬಂದಾಗ ಇವನು ಯೋಚನೆ ಮಾಡಿದರು. ನಮ್ಮ ಅಪ್ಪನಿಗೆ ಆವಾಗಲೇ ಇಲ್ಲಿ ತನಕ ಅಪ್ಪ ಶುದ್ಧಿನೇ ಇಲ್ಲ, ಅಪ್ಪನ ಶುದ್ಧಿನೇ ಇಲ್ಲ, ಬರೋ ಫ್ರೆಂಡ್ಸ್ ಅಷ್ಟೇ. ಈಗ ಅಪ್ಪನ ಶುದ್ಧಿ ಬಂದ್ಬಿಟ್ಟು ಅಪ್ಪನ ನೆನೆಸ್ಕೊಂಬಿಟ್ಟ. ಅಪ್ಪನ ಮನೆಗೆ ಏನಾದರೂ ಮಾಡಿ ಹೋಗಬೇಕು. ಹಲ್ಲೆಲೂಯಾ. ಅಪ್ಪ ಏನು ಮಾಡ್ತಾಯಿದ್ರು ಗೊತ್ತಾ? ನಮ್ಮ ಮಗ ಹಾಳಾಗಿ ಹೋಯ್ತು ಅಂತ ಬಿಟ್ಟಿಲ್ಲ, ಆದರೆ ಇವನಿಗೆ ಹುಡ್ಕೊಂಡು ಹೋಗಿಲ್ಲಪ್ಪ, ಹುಡ್ಕೊಂಡು ಹೋಗಿಲ್ಲ. ಬೇಕಾದ್ರೆ ಬರಲಿ ಅಂದಾರೆ ಅವರಪ್ಪ, ಬೇಕಾದ್ರೆ ಬರಲಿ ಅಂದಾನೆ. ಇವನೇನು ಮಾಡಿದ್ರು? ಅಪ್ಪನ ಹತ್ರ ಬಂದ. ಅಲ್ಲಿಂದ ಏನಾದ್ರು ಬಾಯ್ಪಾಠ ಮಾಡ್ಕೊಂಡು ಬಂದ್ಬಿಟ್ಟ. ಆ ವಾಕ್ಯ ಸ್ವಲ್ಪ ನೋಡಪ್ಪ, ಲೂಕನ ಸುವಾರ್ತೆ 15-20 ನೋಡು ಸ್ವಲ್ಪ ವಾಕ್ಯಗಳು. ಅದನ್ನು ನಾನೆದ್ದು ನನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ. ಇವನು ಬಾಯ್ಪಾಠ ಮಾಡ್ತಾ ಇದ್ದಾನೆ. ಅಪ್ಪನ ಹತ್ರ ಹೇಳಕ್ಕೆ ಬಾಯ್ಪಾಠ. ನೋಡ್ರಿ, ಮಕ್ಕಳು ಸ್ಕೂಲಲ್ಲಿ ಬಂದು ಹೋಮ್ವರ್ಕ್ ಬರೀತಾರಲ್ಲ, ಆ ಥರ ಇವನು ಕಲಿತಾ ಇದ್ದಾನೆ. ಸ್ವಂತ ಅಪ್ಪನಿಗೆ ಕೇಳಕ್ಕೆ ಬಾಯ್ಪಾಠ ಬೇಕೇನ್ರಿ? ಯಾಕೆ? ಎಲ್ಲ ನಿಲ್ಲ ಹೋಗ್ಬಿಟ್ಟ, ಏನೂ ಇಲ್ಲ. ಓದೋದನ್ನ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಮಗನೆನಿಸಿಕೊಳ್ಳೋದಕ್ಕೆ ನಾನು ಯೋಗ್ಯನಿಲ್ಲ. ಎಲ್ಲ ಇಸ್ಕೊಂಡ್ಬಿಟ್ರಲ್ಲ. ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಬಾಯ್ಪಾಠ ಕಲ್ತು ಬಿಡ. ಹಂಗಂತ ಹೇಳ್ಬಿಡ್ತೀನಿ ಅಂದೇಳಿ ಹೊರಟೋದ ಅಪ್ಪನ ಹತ್ರ ಬಂದಾಗ ಅಪ್ಪ ಏನು ಮಾಡಿದ್ರು? ಹೋದ ಮುಂದೆ ಅವನು ಇನ್ನೂ ದೂರದಲ್ಲೇ ಇರುವಾಗ ಅವನ ತಂದೆ ಅವನನ್ನ ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಹಲ್ಲೆಲೂಯಾ. ನೀನು ಕಳ್ಕೊಂಡೋದ್ರೆ ಚಿಂತೆ ಮಾಡಬೇಡ್ರಿ, ನಿಮ್ಮ ಅಪ್ಪ ನಿಮ್ಮನ್ನು ಸ್ವೀಕರಿಸ್ತಾನೆ. ಬರ್ತೀಯ ಅಪ್ಪನ ಹತ್ರ ಬರ್ತೀಯ? ಕಾಯ್ತಾನೆ. ಹಲ್ಲೆಲೂಯಾ. ಅಲ್ಲ ಅಪ್ಪ ನೋಡಿ, 24ನೇ ವಾಕ್ಯ ನೋಡು. ಅದೇ ನಾನು ಹೇಳಕ್ಕೆ ಬಂದಿರೋದು. 24ನೇ ವಾಕ್ಯ ನೋಡು. ಈ ನನ್ನ ಮಗ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು. ಹಲ್ಲೆಲೂಯಾ. ಈ ಪ್ರಕಟಣೆ ಗ್ರಂಥದಲ್ಲಿ ಏನು ಹೇಳಿದ್ದಾರೆ? ಸಾಯುವ ಹಾಗಿದ್ದವುಗಳನ್ನು ದೃಢಪಡಿಸು, ಸಾಯುವ ಹಾಗೂ ಇರುವರನ್ನ ಉಳಿದವುಗಳನ್ನು ದೃಢಪಡಿಸು. ನನ್ನ ಮಗ ಸತ್ತವನಾಗಿದ್ದನು, ಹೀಗೆ ತಿರುಗಿ ಬದುಕುವನಾದನು. ಸತ್ತವರನ್ನು, ಆತ್ಮೀಯವಾಗಿ ಸತ್ತವರನ್ನು, ಅವರನ್ನು ಪುನರ್ಜೀವನ ಕೊಡುವ ಕೆಲಸ ಯಾರಿದ್ದಾರೆ? ದೇವರು ಹೇಳ್ತಾರೆ, ನಿಮ್ಮ ಸಭೆಯಲ್ಲಿ ಬಟ್ಟೆಯನ್ನು ಮೈಲಿ ಮಾಡಿಕೊಳ್ಳದೆಲ್ಲ ಇರುವ ಸ್ವಲ್ಪ ಜನ ಇದ್ದಾರೆ. ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾರ್ಯಾರು ಇಂಜಾರು ಹೋಗಿದ್ದಾರೆ, ಯಾರ್ಯಾರಿಗೆ ಚರ್ಚಿಗೆ ಬರಲ್ಲ,
ಯಾರ್ಯಾರು ಕಟ್ಟದಾರೆಯಲ್ಲಿ ಹೋಗಿದ್ದಾರೆ ದೇವರ ಹತ್ರ ಕರ್ಕೊಂಬರೋದು ಅವರ ಜವಾಬ್ದಾರಿ. ಹಲ್ಲೆಲೂಯಾ. ಹಾಂ, ಆಮೇಲೆ ನಾವು ಪ್ರಕಟಣೆ ಗ್ರಂಥಕ್ಕೆ ವಾಪಸ್ ಬರೋಣ. 3ನೇ ವಾಕ್ಯ ನೋಡಪ್ಪ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಆದ್ದರಿಂದ ನೀವು ಹೊಂದಿರುವ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನಿನ್ನ ಅಪ್ಪನಿಂದ ದೂರವಾಗಿದೆಯಾ? ದೇವರ ಕಡೆಗೆ ತಿರ್ಕೊಳ್ಳಪ್ಪ. ಲಾಸ್ಟ್ ಒಂದು ಅವಕಾಶ. ಏನೇನು ಮಾಡಬೇಕಂದ್ರೆ ನೋಡು. ಆದ್ದರಿಂದ ನೀನು ಹೊಂದಿದ ಉಪದೇಶ. ಇಲ್ಲಿ ನಾವಿಲ್ಲಿ ಉಪದೇಶ ಮಾಡ್ತೀವಿ, ಬೈಬಲ್ನಲ್ಲಿ ಕೂಡ ಉಪದೇಶ ಇದ್ದಾವೆ. ಈ ಉಪದೇಶವನ್ನು ಏನು ಮಾಡಬೇಕಂದ್ರೆ ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ. ದೇವರ ವಾಕ್ಯವನ್ನು ಸೇರಿಸಿ ಜೀವಿಸ್ಕೋ, ಮತ್ತೆ ದೇವರ ಕಡೆಗೆ ತಿರುಗಿಕೋ. ನಾನು ಹೇಳ್ತಾ ಇಲ್ಲಿದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ದೇವರ ಕಡೆಗೆ ತಿರುಗಿಕೋ. ಹಲ್ಲೆಲೂಯಾ. ನೀನು ಎಚ್ಚರವಾಗಿಲ್ಲದೇ ಇದ್ದರೆ ಕಳ್ಳನು ಬರುವಂತೆ ನಾನು ಬರುತ್ತೇನೆ. ಹಲ್ಲೆಲೂಯಾ. ಏಸಮಯ ತಿರುಗಿ ಬರಲ್ಲ ಅಂತ ಹೇಳಿದ್ರೆ ಯಾರನ್ನ ಇದ್ದೀರಾ ಇಲ್ಲಿ? ಹಾಗಾದ್ರೆ ಏಸಮಯ ಬರ್ತಾನ? ಹೆಂಗೆ ಬರ್ತಾನೆ ಅಂದೆ? ಕಳ್ಳನು ಬರುವಂತೆ ಹೇಳಿ ಬರಲ್ಲ ಅಂದೆ. ಹೇಳಿ ಬಂದರೆ ನಾವೇನೆಲ್ಲ ರೆಡಿಯಾಗಿದ್ದು ಬಿಡ್ತೀವಿ. ಇಲ್ಲ, ಹೋಗಂಗೆ ರೆಡಿಯಾಗಿ ಒಳ್ಳೆ ಬಟ್ಟೆಗಳನ್ನು ಧರಿಸ್ಕೊಂಡು ಹೋಗೋಣ ಅಂದಿರ್ತೀವಿ. ಹೇಳಿ ಬರಲ್ರಿ. ನೀವೇನಾದ್ರು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ತಿಲ್ಲ, ಆವಾಗಲೇ ಬರೋದು. ಅದಕ್ಕೆ ಈ ವಾಕ್ಯಗಳನ್ನು ನೆನಪಿಗೆ ತಂದುಕೊಂಡು ಅದರಿಂದ ಜೀವಿಸಿರಿ. ಹಲ್ಲೆಲೂಯಾ. ಕಳ್ಳನು ಬರುವನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವನು ಅದು ನನಗೆ ತಿಳಿಯುವುದೇ ಇಲ್ಲ, ನಿನಗೆ ತಿಳಿಯಲ್ಲದು. 4ನೇ ವಾಕ್ಯ ನೋಡು. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ ನಿನ್ನಲ್ಲಿದ್ದಾರೆ. ಕೆಳಗಡೆ ಓದು. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಯಾರು? ಸ್ವಲ್ಪ ಜನ ಯೋಗ್ಯರಾಗಿದ್ದೀವಲ್ಲ, ಅವ್ರು ಯಾರ ಜೊತೆಯಲ್ಲಿ ನಡೀತಾರೆ ಅಂದರೆ ದೇವರ ಜೊತೆ, ಯೇಸುವಿನ ಜೊತೆಯಲ್ಲಿ ನಡೀತಾರೆ. ಹಲ್ಲೆಲೂಯಾ. ಸ್ವಲ್ಪ ಜನ ಅವರಿಗೆ ಡ್ಯೂಟಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಎಲ್ಲರೂ ಬರಲಿ, ಬೇಡ ಅಂದಲ್ಲ. ಆದರೆ ಯಾರು ತಮ್ಮ ಬಟ್ಟೆಗಳನ್ನು ಮೈಲಿ ಮಾಡಿಕೊಳ್ಳೋದೆಲ್ಲ ಇರೋರು, ಪರಿಶುದ್ಧರಾಗಿ ಜೀವಿಸುವರು, ಅವರು ನನ್ನ ಜೊತೆಯಲ್ಲಿ ನಡೆಯುವರು. ಇದಕ್ಕೂ ಭಾಗ್ಯ ಏನ್ರಿ? ಅಗಲಾಂಡ ಪ್ರಪಂಚ ಸೃಷ್ಟಿಕರ್ತನಾದ ಯೇಸುವಿನ ಜೊತೆಯಲ್ಲಿ ನಾವು ನಡೆಯುವರಾಗಿರ್ತೀವಿ. ಹಲ್ಲೆಲೂಯಾ. ಮತ್ತು ವಾಕ್ಯವನ್ನು ಓದು. ಅವ್ರೇನು ಧರಿಸ್ತಾರೆ ಅಂದರೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಳ್ತಾರೆ. ಯಾವುದ್ರಿ ಶುಭ್ರ ವಸ್ತ್ರ ಯಾವುದ್ರಿ? ಈಗ ಮದುವೆ ಕಥೆ ಒಂದು ಸರ್ತಿ ಹೇಳಿದ್ರಲ್ಲ, ರಾಜನ ಮಗನದು ಮದುವೆ ಒಳಗೆ ಬರಬೇಕಾದ್ರೆ ವಸ್ತ್ರ ಬೇರೆ ಹಾಕಬೇಕು, ಒಳ್ಳೆ ವಸ್ತ್ರ ಕೊಡ್ತಾರೆ. ಅವಾಗ ರಾಜನ ಜೊತೆಗೆ ಹೋಗ್ಬೋದು, ಶುಭ್ರ ವಸ್ತ್ರಧಾರರಾಗಿರುವರು. ಆಮೇಲೆ ನೋಡು, ನನ್ನ ಜೊತೆಯಲ್ಲಿ ನಡೆಯುವರು. ಹಲ್ಲೆಲೂಯಾ. ಯೇಸುವಿನ ಜೊತೆಯಲ್ಲಿ ನಾವು ನಡೆಯುವರಾಗಿರ್ತೀವಿ. 5ನೇ ವಾಕ್ಯ ನೋಡು. ಜಯಶಾಲಿ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಹಲ್ಲೆಲೂಯಾ. ಯಾವುದರಿಂದ ಜಯಶಾಲಿ ಆಗೋದು? ಜಯ ಹೊಂದುವರು. ಯಾವುದರಿಂದ ಜಯ ಹೊಂದ್ತೀರಿ? ಈಗ ಜಯ ಹೊಂದಬೇಕಾದ್ರೆ ಇಲ್ಲ ಒಂದು ಟ್ರ್ಯಾಕ್ನಲ್ಲಿ ಓಡ್ತಿರ್ಬೇಕು. ಕೆಲವರು ಸೋಲ್ತಾರೆ, ಕೆಲವರು ಜಯ ಹೊಂದುತ್ತಾರೆ. ನಾವು ಯಾರ ಜೊತೆಯಲ್ಲಿ ಜಯ ಹೊಂದು ಅಂದರೆ ಯಾರ ಜೊತೆಯಲ್ಲಿ ನಾವು ಜಯ ಹೊಂದುತ್ತೀವಿ? ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿರುವ ಕೆಟ್ಟ ವಿಷಯಗಳು, ಪ್ರಾಪಂಚಿಕವಾದ ವಿಷಯಗಳು, ಇದನ್ನೆಲ್ಲ ಬಿಟ್ಟು, ಸೈತಾನನ್ನು ಬಿಟ್ಟು ನಾವು ಜಯವನ್ನು ಹೊಂದುವರಾಗಿರ್ತೀವಿ. ಆಮೇಲೆ ನೋಡು, ಜೀವವಾದ್ಯ ಪಟ್ಟಿಗೆಯಿಂದ ಅವರ ಹೆಸರುಗಳನ್ನು ನಾನು ಅಳಿಸಿ ಬಿಡುವುದೇ ಇಲ್ಲ. ಆಗಲೇ ನಮ್ಮ ಹೆಸರುಗಳು ಎಲ್ಲಿ ಬರ್ತಾರೆ? ಧೈರ್ಯ ಇರು, ಸ್ವಲ್ಪ ಕೈ ಎತ್ತರೆ. ನನ್ನ ಹೆಸರು ಜೀವವಾದ್ಯ ಪಟ್ಟಿಗೆಯಲ್ಲಿ ಬರ್ತಾರೆ. ಹಲ್ಲೆಲೂಯಾ. ಅದು ಅಳಿಸಿ ಬಿಡದೆಲ್ಲ ಇರಬೇಕು ಅಂದರೆ ಏನು ಮಾಡಬೇಕು? ಶುಭ್ರ ವಸ್ತ್ರವನ್ನು ಧರಿಸಬೇಕು. ಹಲ್ಲೆಲೂಯಾ. ಆಮೇಲೆ ನೋಡು 4ನೇ ವಾಕ್ಯ. ನಾನು ಅಳಿಸಿ ಬಿಡದೆ ಅದನ್ನು ನಾನು ಅವನು
ಅಳಿಸಿ ಬಾಕಿ ಹೋದು ಅಳಿಸಿ ಬಿಡದೆ ಅವನ್ ನನ್ನವನೆಂದು ನನ್ನವನೆಂದು. ಹಲ್ಲೆಲೂಯಾ. ಯಾರು ಹೇಳ್ತಾರೆ ಇದು? ದೇವರು ಹೇಳ್ತಾರೆ ನಾನು ಅವನವು. ದೇವರು ಹೇಳ್ತಾರೆ ನೀನು ನನ್ನವನು. ಅರ್ಥವಾಯ್ತಾ ನಿಮಗೆ? ಏನು ಹಂಗಂದ್ರೆ ದೇವರು ನಿನ್ನನ್ನು ನೋಡಿಕೊಂಡು ಅವನು ನನ್ನವನು, ಅವನು ನನ್ನವನು, ಅವಳು ನನ್ನವಳು ಅಂತ ಹೇಳೋಕ್ಕೆ ಕೆಪಾಸಿಟಿ ಇರಬೇಕಂದ್ರೆ ಏನಾಗಿರ್ಬೇಕು? ನಾವು ಜಯ ಹೊಂದಿರಬೇಕು. ಹಲ್ಲೆಲೂಯಾ. ಆಮೇಲೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಹಲ್ಲೆಲೂಯಾ. ದೇವದೂತರ ಮುಂದೆನೂ ಸಾಕ್ಷಿ. ಹಾಗಾದರೆ ನಾವು ಜಯ ಹೊಂದಬೇಕು. ಈ ಓಟವನ್ನು ನಾವು ಕಡೆಗಣಿಸಬೇಕಾದ್ರೆ ಜಯ ಹೊಂದಬೇಕು. ಸೈತಾನಿಂದ ಜಯ, ಕಟ್ಟ ವಿಷಯಗಳಿಂದ ಜಯ, ಪಾಪದಿಂದ ಜಯ, ಶಾಪದಿಂದ ಜಯ, ಸಾಲದ ಬಾಧೆಗಳಿಂದ ಜಯ, ಎಲ್ಲದರಲ್ಲಿ ಜಯ ಹೊಂದುವರಾಗಿರಬೇಕು. ನಾವು ಯಾವತ್ತೂ ಸೋಲುವರಾಗಿರಬಾರ್ದು. ಜಯ ಹೊಂದಿರುವವರು ಮಾತ್ರ ಯೇಸು ಹೋಗಬೇಕು. ಯೇಸು ಏನು ಮಾಡ್ತಾರೆ? ಅವ್ರನ್ನ ಕರ್ಕೊಂಡು ತನ್ನ ಜೊತೆಯಲ್ಲಿ ನಡೆಸ್ತಾರೆ. ನನ್ನ ಜೊತೆಯಲ್ಲಿ ಅವ್ರು ನಡೆಯೋದು ಇಂದ ಸೌಭಾಗ್ಯ. ಏನ್ರಿ ಯಾರಿಗೆ ಬೇಕ್ರೆ ಇದನ್ನು? ಪಾಸ್ಟ್ರ್ ಇದೆಲ್ಲ ನಿಜವಾಗಿ ಹೇಳ್ತಾ ಇದ್ದೀರಾ ಅಂತ ಅಂತ ಇದ್ದೀರಾ ನೀವು? ನಿಜನೇ ಸುಳ್ಳ ಇದೆಲ್ಲ? ಹಲ್ಲೆಲೂಯಾ. ಲಾಸ್ಟ್ ವಾಕ್ಯ ಏನಂತ ಗೊತ್ತಾ? ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಲ್ಲೆಲೂಯಾ. ಕಿವಿ ಆಯ್ತಲ್ಲ, ಕಿವಿ ಉಳ್ಳವನು ಕೇಳ್ರಿ. ಕೆಲವರಿಗೆ ಕೇಳಿದ್ರು ಕೂಡ ಕೇಳದೇ ಇರೋರಿಗೆ ಕಿವಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಕಿವಿ ಆಯ್ತಲ್ಲ, ಇಷ್ಟೊತ್ತು ಹೇಳಿದನ್ನ ಕೇಳಿದಿರಲ್ಲ. ಜಯ ಹೊಂದೂರರು ಯಾರ ಜೊತೆಗೆ ನಡೀತಾರೆ ಅಂದೆ? ಸ್ವಲ್ಪ ಜನಕ್ಕೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದೆ? ಸಾಯುವವರನ್ನು, ಸತ್ತವರಲ್ಲ, ಸಾಯುವವರನ್ನು ಹುಡುಕಿ ರಕ್ಷಿಸಿರಿ. ಇದು ನಮಗೆ ಕರ್ತವ್ಯ. ಯಾರ್ಯಾರು ಇಂಜಾರು ಹೋಗ್ತಾರೋ, ದೇವರನ್ನ ಬಿಟ್ಟು ಹೋಗ್ತಾರೋ, ಹುಡುಕಿ ರಕ್ಷಿಸಿರಿ ಅವ್ರನ್ನ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲು ನಾವು ಪ್ರಾರ್ಥನೆ ಮಾಡೋಣ. ಈ ವಾಕ್ಯಗಳೊಂದಿಗೆ ಒಂದು ತೀರ್ಮಾನ ತಗೋಬೇಕು ನಾವು. ಏನು ತೀರ್ಮಾನ ತಗೊಳ್ತೀರಾ? ಇವತ್ತಿನ ವಾಕ್ಯವನ್ನು ಅನುಸರಿಸಿ ನಾನು ಜೀವಿಸ್ತೇನೆ, ನಾನು ಜಯವುಳ್ಳವರಾಗಿರ್ತೀನಿ. ನಮ್ಮ ಎಲ್ಲ ಕೃತ್ಯಗಳನ್ನು ದೇವರು ನೋಡ್ತಾ ಇದ್ದಾರೆ, ಮರಿಬೇಡ್ರಿ. ಎಲ್ಲ ಕೃತ್ಯಗಳನ್ನು ದೇವರು ನೋಡ್ತಿರ್ತಾರೆ. ಈ ಕಾರ್ಯಕ್ರಮ